ಮಾತಿಗೆ ಮುನ್ನ ಚಪ್ಪಾಳೆ ಬಂತು ಅಂದರೆ ದೀರ್ಘ ಭಾಷಣ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆ. ಒಳ್ಳೆಯದು. ಶನಿವಾರ ಸಂಜೆ ದೀರ್ಘ ಭಾಷಣ ಆಪ್ಯಾಯ ಆಗಲ್ಲ. ಕುವೆಂಪು ಅವರ ಒಂದು ನುಡಿಗಟ್ಟು, ಬೆಳೆದು ದೊಡ್ಡವನಾಗು, ಮೇರು ಪರ್ವತವಾಗು, ಏನಾದರೂ ಆಗು, ಮೊದಲು ಮಾನವನಾಗು, ಕಾಯ ಒಳಿದರು ನಿನ್ನ ಛಾಯೆ ಉಳಿಯಲಿ ಜಗದಿ. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಹೋಲಿಸಬೇಕು ಅನ್ನೋದಿದ್ದರೆ ನಮ್ಮ ಉಡುಪಿ ಕೃಷ್ಣ ಅವರು. ಅವರು ಉಡುಪಿ ಕೃಷ್ಣನಂತೆ ಸ್ಫುರದ್ರೂಪಿಗಳು, ಸುಂದರಾಂಗ, ನಗುಮುಖದಿಂದ ತಯಾರಿಯಾದಂಥವರು, ಶ್ರೀಗಂಧದ ಹೆಮ್ಮರ. ಎಷ್ಟೊಂದು ಸಂಘ ಸಂಸ್ಥೆಗಳನ್ನು ಹುಟ್ಟಿ ಹಾಕಿದ್ದಾರೆ. ದೀನ ದಲಿತರ ಬಗ್ಗೆ ಕಳಕಳಿಯನ್ನು ಹೊಂದಿದವರು. ಬರೀ ಹಸ್ತ ಲಾಘವ ಮಾಡುವವರಲ್ಲ, ಸಹಾಯ ಹಸ್ತವನ್ನು ಮುಕ್ತವಾಗಿ ಚಾಚುವಂಥವರು. ಗ್ರೀಕ್ ಮಹಾಪುರಾಣದಲ್ಲಿ ಫೀನಿಕ್ಸ್ ಎಂಬ ಪಕ್ಷಿಯ ಬಗ್ಗೆ ಉಲ್ಲೇಖ ಉಂಟು. ಅದು ಅರೇಬಿಯಾದ ಮರಳುಗಾಡಿನಲ್ಲಿ 5-6 ಶತಮಾನ ಕಾಲ ಬಾಳತ್ತಂತೆ. ಮುಪ್ಪು ಬಂದಾಕ್ಷಣ ತನ್ನಲ್ಲೇ ಅಗ್ನಿಯನ್ನು ಉಂಟು ಮಾಡಿ ಎಲ್ಲ ಮುಪ್ಪನ್ನು ಅದರಲ್ಲಿ ಸುಟ್ಟು ಬೂದಿಯಿಂದ ಮತ್ತೆ ಏಳ್ತದಂತೆ. ನಮ್ಮ ಉಡುಪಿ ಕೃಷ್ಣ ಅವರಿಗೆ ಹೇಳಬೇಕು ಅಂದರೆ ಶತಶತಮಾನ ಬಾಳುವಂಥ ವ್ಯಕ್ತಿಯವರು, ಮುಪ್ಪು ಬರೋದೇ ಇಲ್ಲ. ಸರ್, ನಿಮ್ಮನ್ನು ನಾ ಕೇಳಬೇಕು ಅಂದರೆ ನಿಮ್ಮ ನಗೆ, ನಿಮ್ಮ ನಡೆ, ನಿಮ್ಮ ಅಂಗಸೌಷ್ಠವ, ನಿಮ್ಮ ವ್ಯಕ್ತಿತ್ವ ಹೇಗೆ ತಯಾರಿಯಾತು ಈ ಮಣ್ಣಿನಲ್ಲಿ? ನಿಮ್ಮಂಥ ವ್ಯಕ್ತಿಗಳು ಒಂದು 25 ಜನ ನಮ್ಮ ರಾಜ್ಯಕ್ಕಿದ್ದುಬಿಟ್ರೆ ಇಡೀ ರಾಜ್ಯ ನಂದನವನ ಆಗಿ ಹೋಗ್ಬಿಡುತ್ತದೆ. ನಾವು ಭಗವಂತನಲ್ಲಿ ಕೇಳೋದಿದ್ದರೆ, ಏ ಭಗವಂತ, ಸುಮ್ಮನೆ ಈ ಜನಸಂಖ್ಯೆ ಜಾಸ್ತಿ ಮಾಡ್ತೀನಿ, ನೀನು ಭೂಮಿಗೆ ಭಾರ, ಇಂತಹ ಶ್ರೀಗಂಧದ ಮರಗಳನ್ನು ಯಾಕೆ ಹುಟ್ಟು ಹಾಕಲ್ಲ ನೀನು? ಬರೀ ನಮ್ಮಂಥ ಉಪಯೋಗ ಇಲ್ಲದಂಥ ವ್ಯಕ್ತಿಗಳನ್ನು ಹುಟ್ಟಿಸಿ ನಿಲ್ಲಿಸ್ತೀಯ. ನಮಗೊಂದೇ ಒಂದು ಗರ್ವ ಅಂದರೆ ಉಡುಪಿ ಕೃಷ್ಣ ಅವರೊಂದು ರೀತಿ ಉಡುಪಿ ಕೃಷ್ಣ ಇದ್ದಂಗೆ ನನಗೆ. ಅವ್ರು ಯಾರನ್ನೇ ಕೇಳಿ ನೀವು, ಅವರಿಗೆ ಉಡುಪಿ ಕೃಷ್ಣ ಅಂತ ಅನ್ನೋದೇ, ಉಡುಪಿ ಕೃಷ್ಣ ಅಂತಲೇ ಅಂತಾರೆ ಅವರು. ಅದು ಅನ್ವರ್ಥಕ. ಅವರು ಹಾಗೇ ಇದ್ದಾರೆ. ಕೃಷ್ಣನಿಗೂ ಸಹಿತ ಅನೇಕ ತುಳಿತಕ್ಕೆ ಒಳಪಟ್ಟಂಥ ವ್ಯಕ್ತಿಗಳನ್ನು ಎತ್ತಬೇಕು ಅನ್ನುವಂಥ ಅದಮ್ಯ ಆಸೆ ಇತ್ತು. ಆ ಕಡೆ ಹೆಜ್ಜೆ ಹಾಕ್ತಿದ್ದ. ಈ ಕೃಷ್ಣನೂ ಸಹಿತ ಅದೇ ರೀತಿ. ಇಂತಹ ಕೃಷ್ಣ ಈಗ 63ರ ವಸಂತದಲ್ಲಿದ್ದಾರೆ. ನಿನ್ನ ಹುಟ್ಟು ಹಬ್ಬವಿಂದು ಬಾನು ಭುವಿಯ ಕೂಡುತ್ತಿರಲಿ. ನಿನ್ನ ಹುಟ್ಟು ಹಬ್ಬವಿಂದು ಬಾನು ಭುವಿಯ ಕೂಡುತ್ತಿರಲಿ. ಕಾಲ ಚಲನೆ ನಿಂತು ಹೋಗಿ ಚಿರವಸಂತ ನಿಮ್ಮದಾಗಲಿ. ಧನ್ಯವಾದ.